ದಸರಾ ಹಬ್ಬದ ಸಂಭ್ರಮದಲ್ಲಿ ಸಾಮಾನ್ಯವಾಗಿ ಪ್ರತಿ ಮನೆಯಲ್ಲೂ ಗೊಂಬೆಗಳನ್ನು ಇಟ್ಟು ಪೂಜೆ ಮಾಡುವ ವಾಡಿಕೆ ಇದೆ. ಗೊಂಬೆಗಳನ್ನು ಇಟ್ಟು ಪೂಜಿಸುವುದರಿಂದ ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗುವುದು. ಗೊಂಬೆಗಳನ್ನು ಯಾವಾಗಲೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಅಲಂಕರಿಸಲಾಗುತ್ತದೆ. ವೇದಿಕೆಯ ಮೊದಲ ಮೆಟ್ಟಿಲುಗಳನ್ನು ಸಾಮಾನ್ಯವಾಗಿ ಚಿಕ್ಕಣಿ ವಿಗ್ರಹಗಳು ಅಥವಾ ದೇವರು ಮತ್ತು ದೇವತೆಗಳನ್ನು ಚಿತ್ರಿಸುವ ಗೊಂಬೆಗಳಿಗೆ ಮೀಸಲಿಡಬೇಕೆಂದು ಸಂಪ್ರದಾಯವು ಹೇಳುತ್ತದೆ. ಸಾಮಾನ್ಯವಾಗಿ ಈ ಹಬ್ಬದಲ್ಲಿ ರಾಮ, ಲಕ್ಷ್ಮಣ, ಸೀತೆ, ಕೃಷ್ಣ, ರಾಧಾ, ಶಿವ, ವಿಷ್ಣು, ದುರ್ಗಾ, ಲಕ್ಷ್ಮಿ, ಸರಸ್ವತಿ ಇತ್ಯಾದಿ ಮೂರ್ತಿಗಳನ್ನು ಬಳಸಲಾಗುತ್ತದೆ. ಗೊಂಬೆಗಳನ್ನು ನಿರ್ದಿಷ್ಟ ಕ್ರಮದ ಪ್ರಕಾರ ಶ್ರೇಣಿಗಳು ಅಥವಾ ಹಂತಗಳಲ್ಲಿ ಜೋಡಿಸಲಾಗುತ್ತದೆ. ಗೊಂಬೆಗಳನ್ನು ಜೋಡಿಸುವ ವಿಧಾನವು ದೇವರ ಮೇಲಿನ ಹಂತಗಳಲ್ಲಿ ಇರಿಸುವುದರಿಂದ ಪ್ರಾರಂಭವಾಗುತ್ತದೆ ಮತ್ತು ವೇದಿಕೆಯ ಕೆಳಗಿನ ಹಂತಗಳಲ್ಲಿ ಭೂಮಿಯ ಮನುಷ್ಯರನ್ನು ಇರಿಸುವುದರೊಂದಿಗೆ ಕೊನೆಗೊಳ್ಳುತ್ತದೆ. 1 ರಿಂದ 3 ಹಂತಗಳು. ಮೊದಲ 3 ಹಂತಗಳನ್ನು ದೇವರು ಮತ್ತು ದೇವತೆಗಳ ಪ್ರತಿಮೆಗಳು ಅಥವಾ ವಿಗ್ರಹಗಳನ್ನು ಇಟ್ಟು ಅಲಂಕರಿಸಲಾಗುತ್ತೆ. ಈ ಮೆಟ್ಟಿಲುಗಳ ಮೇಲೆ ವಿವಿಧ ದೇವರುಗಳು ಮತ್ತು ದೇವತೆ ವಿವಿಧ ವಿಗ್ರಹಗಳನ್ನು ಇರಿಸಲಾಗುತ್ತದೆ. 4 ರಿಂದ 6 ಹಂತಗಳು. ಮುಂದಿನ 3 ಹಂತಗಳನ್ನು ದೇವರುಗಳನ್ನು, ಮಹಾನ್ ಸಂತರು ಅಥವಾ ರಾಜರು ಮತ್ತು ರಾಣಿಯರನ್ನು ಚಿತ್ರಿಸುವ ಗೊಂಬೆಗಳನ್ನು ಜೋಡಿಸಲು ಬಳಸಲಾಗುತ್ತದೆ. ಈ ಹಬ್ಬದ ಸಮಯದಲ್ಲಿ ಮೈಸೂರು ರಾಜರಿಗೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ಮತ್ತು ಅವರ ಚಿಕಣಿ ರೂಪಗಳನ್ನು ಸಾಮಾನ್ಯವಾಗಿ ಈ ಮೆಟ್ಟಿಲುಗಳ ಮೇಲೆ ಇರಿಸಲಾಗುತ್ತದೆ. ಹಂತ 7. ಈ ಹಂತವು ಹಿಂದೂ ಹಬ್ಬಗಳು, ಆಚರಣೆಗಳು ಮತ್ತು ಸಂದರ್ಭಗಳ ಪ್ರದರ್ಶನಕ್ಕೆ ಮೀಸಲಾಗಿದೆ. ಹಂತ 8. ಈ ಹಂತವನ್ನು ಉದ್ಯಾನವನ, ಅಂಗಡಿ, ತರಕಾರಿ ಮಾರಾಟ ಮುಂತಾದ ದೈನಂದಿನ ಜೀವನದ ದೃಶ್ಯಗಳಿಂದ ಅಲಂಕರಿಸಲಾಗುವುದು. ಹಂತ 9. ಕೊನೆಯ ಹಂತವು ಸಾಮಾನ್ಯವಾಗಿ ಮಾನವ ಕುಲದ ಅಥವಾ ಜೀವಿಗಳ ವಿಕಾಸವನ್ನು ಚಿತ್ರಿಸುತ್ತದೆ. ಗೊಂಬೆಗಳನ್ನು ಜೋಡಿಸಲು ಯಾವುದೇ ತಪಸ್ಸು ಅಥವಾ ವ್ರತದ ನಿಯಮವಿಲ್ಲ. ಪ್ರತಿಯೊಂದು ಮನೆಯವರು ಸಾಮಾನ್ಯವಾಗಿ ತಮಗೆ ಲಭ್ಯವಿರುವ ವಿವಿಧ ಗೊಂಬೆಗಳನ್ನು ಪ್ರದರ್ಶಿಸಲು ಅಗತ್ಯವಿರುವ ಸಾಲುಗಳು ಅಥವಾ ಶ್ರೇಣಿಗಳ ಪ್ರಕಾರ ಮೆಟ್ಟಿಲುಗಳ ಸಂಖ್ಯೆಗಳನ್ನು ಹೆಚ್ಚಿಸುತ್ತಾರೆ ಅಥವಾ ಕಡಿಮೆ ಮಾಡುತ್ತಾರೆ. ಗೊಂಬೆ ಉತ್ಸವದ ಇತಿಹಾಸ. ದುರ್ಗಾದೇವಿಯು ರಾಕ್ಷಸ ಮಹಿಷಾಸುರನ ವಿರುದ್ಧ ಯುದ್ಧ ಮಾಡಿದಳು ಎಂದು ಪುರಾಣ ಹೇಳುತ್ತದೆ. ಅವಳಿಗೆ ಸಹಾಯ ಮಾಡಲು ಎಲ್ಲ ದೇವರುಗಳು ಮತ್ತು ದೇವತೆಗಳು ಅವಳಿಗೆ ತಮ್ಮ ಎಲ್ಲ ಶಕ್ತಿಯನ್ನು ನೀಡಿದರು. ದೇವಾನುದೇವತೆಗಳು ಶಕ್ತಿಹೀನರಾಗಿ ಪ್ರತಿಮೆಗಳಾಗಿ ನಿಂತರು. ದಸರಾ ಎಂದು ಆಚರಿಸಲಾಗುವ ಯುದ್ಧದ 10ನೆಯ ದಿನದಂದು ದುರ್ಗೆಯು ಮಹಿಷಾಸುರನನ್ನು ಜಯಿಸಿದಳು. ಈ ಕಾರಣಕ್ಕಾಗಿ ದುರ್ಗಾದೇವಿಗೆ ಗೌರವ ಸಲ್ಲಿಸಲು ಗೊಂಬೆಗಳ ರೂಪದಲ್ಲಿ ದೇವರು ಮತ್ತು ದೇವತೆಗಳನ್ನು ಪೂಜಿಸುವ ಮೂಲಕ ಗೊಂಬೆ ಹಬ್ಬವನ್ನು ಆಚರಿಸಲಾಗುತ್ತದೆ. ವಿಜಯನಗರ ಸಾಮ್ರಾಜ್ಯದ ಅಸ್ತಿತ್ವದಿಂದಲೂ ಈ ಪದ್ಧತಿ ಪ್ರಚಲಿತದಲ್ಲಿದೆ ಎನ್ನುವ ನಂಬಿಕೆ ಇದೆ. ಹೆಚ್ಚಿನ ಮನೆಗಳಲ್ಲಿ ಒಂದು ಪ್ರತ್ಯೇಕ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಗೊಂಬೆಗಳನ್ನು ಜೋಡಿಸುತ್ತಾರೆ. ಕೆಲವು ಮನೆಗಳು ಸರಳ ಮತ್ತು ಸಾಂಪ್ರದಾಯಿಕ ವಿಷಯಗಳ ಆಧಾರದ ಮೇಲೆ ಗೊಂಬೆಗಳನ್ನು ಜೋಡಿಸಿದರೆ, ಇನ್ನು ಕೆಲವರು ಸುಂದರವಾಗಿ ಕಾಣುವಂತೆ ಮಾಡಬೇಕು ಎಂದು ಗೊಂಬೆಗಳನ್ನು ಜೋಡಿಸುತ್ತಾರೆ. ಜನರು ತಮ್ಮ ಸಂಗ್ರಹವನ್ನು ಅನನ್ಯ ಮತ್ತು ಆಕರ್ಷಕ ರೀತಿಯಲ್ಲಿ ಪ್ರದರ್ಶಿಸಲು ತಮ್ಮ ಸೃಜನಶೀಲತೆಯನ್ನು ಬಳಸುತ್ತಾರೆ. ಕೆಲವರು ವೇದಿಕೆಯ ಸಾಲುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಯನ್ನು ಚಿತ್ರಿಸುತ್ತಾರೆ. ಈ ದಿನಗಳಲ್ಲಿ ಜನರು ಪರಿಸರವನ್ನು ಉಳಿಸುವುದು ಅಥವಾ ಮಾಲಿನ್ಯವನ್ನು ಕಡಿಮೆ ಮಾಡುವುದು ಮುಂತಾದ ಆಧುನಿಕ ವಿಷಯಗಳೊಂದಿಗೆ ಗೊಂಬೆಗಳನ್ನು ಪ್ರದರ್ಶಿಸುತ್ತಾರೆ. ಪ್ರತಿ ವರ್ಷ ಜನರು ತಮ್ಮ ಸಂಗ್ರಹಕ್ಕೆ ಹೊಸ ಗೊಂಬೆಗಳನ್ನು ಸೇರಿಸುತ್ತಾರೆ. ಹಾಗಾಗಿ ಪ್ರತಿ ಮನೆಯಲ್ಲೂ ಪ್ರತಿ ವರ್ಷ ಸಂಗ್ರಹಣೆ ಹೆಚ್ಚಾಗುತ್ತದೆ. ಗೊಂಬೆಗಳನ್ನು ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ರವಾನಿಸಲಾಗುತ್ತದೆ. ಅದರಂತೆ ಕೆಲವು ಕುಟುಂಬಗಳು 100 ವರ್ಷಕ್ಕಿಂತ ಹಳೆಯದಾದ ಗೊಂಬೆಗಳನ್ನು ಹೊಂದಿವೆ. 10 ದಿನಗಳ ಅವಧಿಯಲ್ಲಿ ಜನರು ಸ್ನೇಹಿತರು ಕುಟುಂಬವನ್ನು ಆಹ್ವಾನಿಸುತ್ತಾರೆ ಮತ್ತು ಭೇಟಿ ಮಾಡುತ್ತಾರೆ ಮತ್ತು ಪ್ರತಿ ಕುಟುಂಬದಲ್ಲಿ ಗೊಂಬೆಗಳ ಅನನ್ಯ ಪ್ರದರ್ಶನವನ್ನು ಆನಂದಿಸುತ್ತಾರೆ. ಪ್ರತಿದಿನ ಗೊಂಬೆಗಳಿಗೆ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ. ಅದನ್ನು ಕುಟುಂಬದ ಸದಸ್ಯರು, ನೆರೆಹೊರೆಯವರು ಮತ್ತು ಅತಿಥಿಗಳಿಗೆ ಪ್ರಸಾದವಾಗಿ ವಿತರಿಸುತ್ತಾರೆ. ನೋಡಿದ್ರಲ್ವಾ ಗೊಂಬೆಗಳ ಮಹತ್ವ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.